ನಾಗೇಂದ್ರ ಇಡಿ ವಶಕ್ಕೆ ಹೋಗ್ತಾ ಇದ್ದಂತೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಇದರ ಜೊತೆಗೆ ಈ ಪ್ರಕರಣದಲ್ಲಿ ಯಾವೆಲ್ಲ ಲಿಂಕ್ಗಳಿವೆ ಆ ಲಿಂಕ್ಗಳನ್ನೂ ಕೂಡ ಈಗ ಶೋಧ ಮಾಡೋದಕ್ಕೆ ಇಡಿ ಮುಂದಾಗ್ತಾ ಇದೆ. ಹೀಗಾಗಿ ಇದರಲ್ಲಿ ಹವಾಲಾ ದುಡ್ಡು ಕೂಡ ಇದೆಯಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಈಗ ಹವಾಲಾ ದುಡ್ಡಿನ ಲಿಂಕ್ನ ಶೋಧವನ್ನು ಇಡಿ ಮಾಡ್ತಾ ಇದೆ. ಇದರ ಜೊತೆಗೆ SIT ಮುಂದೆ ಇವತ್ತು ದದ್ದಲ್ ಅವರು ಹಾಜರಾದರು. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂಥ ದದ್ದಲ್ ಅವರು SIT ವಿಚಾರಣೆಯನ್ನು ಎದುರಿಸಿ ದಯವಿಟ್ಟು ನನ್ನನ್ನು ಬಂಧನ ಮಾಡಿ ಇಲ್ಲೇ ಅಂತ ಕೋರ್ಕೊಂಡಿದ್ದಾರಂತೆ. ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ನೋಡೋಣ ಬನ್ನಿ. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಹಾಗೆ ಬದಲಾಗಿದೆಯಾ ಅನ್ನೋ ಅನುಮಾನ ಮೂಡಿದೆ. ನಿನ್ನೆ ಅಷ್ಟೇ ನಿಗಮದ ಕಚೇರಿಯಲ್ಲಿನ ಕಬೋರ್ಡ್ ಕೀ ವಿಚಾರವಾಗಿಯೂ SIT ಇಡಿ ಮಧ್ಯೆ ಹಗ್ಗ ಜಗ್ಗಾಟವೇ ನಡೆದಿತ್ತು. ಇದೀಗ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ನಡೆಯಲು ಅದೇ ಕಂಡು ಬಂದಿದೆ. ರಾಜ್ಯ ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳ ನಡುವೆ ಶೀತಲ ಸಮರವೇ ನಡೆಯುತ್ತಿದ್ದಂತೆ ಕಾಣ್ತಿದೆ. ಯಾವಾಗ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು ನೋಡಿ. ಇಡಿ ಕಣ್ಣು ತಪ್ಪಿಸಿ ಶಾಸಕ ದದ್ದಲ್ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ನನ್ನನ್ನು ಅರೆಸ್ಟ್ ಮಾಡಿ ಎಂದು ಮನವಿ ಮಾಡಿದ್ರು. SIT ಅಧಿಕಾರಿ DYSP ಶ್ರೀನಿವಾಸ್ ಮುಂದೆ ನನ್ನನ್ನು ಅರೆಸ್ಟ್ ಮಾಡುವಂತೆ ಕೇಳಿದ್ರು. SIT ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಈ ಮಧ್ಯೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಇಡಿ ರೇಡ್ ಅಂತ್ಯವಾದ ಮೇಲೆ SIT ಮುಂದೆ ಬಂದಿರುವ ದದ್ದಲ್ ನನ್ನನ್ನು ಅರೆಸ್ಟ್ ಮಾಡುವಂತೆ ಒತ್ತಡ ಹಾಕಿದ್ರು. ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಲಾಕ್ ಮಾಡಿಕೊಂಡಿದೆ. ಇದೀಗ ಬಳ್ಳಾರಿಯಲ್ಲಿರುವ ನಾಗೇಂದ್ರ ಆಪ್ತರಿಗೆ ಡವಡವ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಆಪ್ತರನ್ನ ಇಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ನಾಗೇಂದ್ರ PA ಚೇತನ್ ಮತ್ತು ಮಾಧ್ಯಮ ಸಲಹೆಗಾರ ಸೇರಿದಂತೆ 5 ನೋಟಿಸ್ ನೀಡಲಾಗಿದ್ದು ಅವರಿಗೂ ಈಗ ಭೀತಿ ಎದುರಾಗಿದೆ. ಬೆಂಗಳೂರಿನಲ್ಲಿ ಸಿಕ್ಕಂತೆ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲೂ ಮಹತ್ವದ ದಾಖಲೆಗಳು ಸಿಕ್ಕಿವೆ. ವಾಲ್ಮೀಕಿ ಹಗರಣಕ್ಕೆ ಬೆಂಗಳೂರು ಟು ಬಳ್ಳಾರಿ, ಬಳ್ಳಾರಿ ಟು ಹೈದರಾಬಾದ್ ವರೆಗೂ ಲಿಂಕ್ ಇದೆ. ಏನು ಅನ್ನೋದು ನೋಡೋದಾದ್ರೆ ಕೋಟಿ ಹಣ ವರ್ಗಾವಣೆ ಆಗಿದೆ. ನಕಲಿ ಖಾತೆ ತೆರೆದು ಕಳ್ಳಾಟ ಆಡಲಾಗಿದೆ. ಹಗರಣದಲ್ಲಿ ಹವಾಲಾ ಹಣ ಕೂಡ ವರ್ಗಾವಣೆ ಆದ ಅನುಮಾನ ಇದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ನಾಗೇಂದ್ರರನ್ನ ಹಲವು ಉದ್ಯಮಿಗಳು ಭೇಟಿಯಾಗಿದ್ರು. ಹೀಗಾಗಿ ನಾಗೇಂದ್ರ ಭೇಟಿಯಾಗಿದ್ದ ಉದ್ಯಮಿಗಳಿಗೂ ಇಡಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಆಪ್ತರು ಹಾಗೂ ಉದ್ಯಮಿಗಳನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಇದಲ್ಲದೆ 25 ಕೋಟಿಗೂ ಅಧಿಕ ಹಣ ಬಳ್ಳಾರಿಗೂ ಬಂದಿರುವ ಅನುಮಾನವು ಇಡಿಗೆ ಇದೆ. ಇನ್ನು ತಮ್ಮ ವಿಚಾರಣೆ ಬಗ್ಗೆ TV9 ಜೊತೆ ಮಾತನಾಡಿರುವ ಪಂಪಣ್ಣ, MD ಪದ್ಮನಾಭ ತಮ್ಮ ಹೆಸರು ಹೇಳಿದ್ದೇಕೆ ಗೊತ್ತಿಲ್ಲ, ನನ್ನದೇನು ತಪ್ಪಿಲ್ಲ ಎಂದಿದ್ದಾನೆ. ಇಲ್ಲ, ಅಲ್ಲಿ ಅಧಿಕಾರಿ ಯಾರು ಇವರು MD ಮಾಡಿದಾರಂತೆ. ಪಂಪಣ್ಣಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ. ಆ ಉದ್ದೇಶಕ್ಕೋಸ್ಕರ ನನಗೆ ಬಾಯಿಗೆ. ಬಟ್ ಅವರು ನನ್ನ ಹೆಸರು ಯಾಕೆ ಹೇಳಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಟಿವಿಯಲ್ಲಿ ನೋಡಿ ಸರ್ಪ್ರೈಸ್ ಆಯ್ತು ಅಷ್ಟೇ. ಒಟ್ಟಾರೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು ಇನ್ಯಾರಿಗೆ ಸಂಕಷ್ಟ ತಂದೊಡ್ಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.